ಈ ದಿನ ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದ ನಿಮಿತ್ತವಾಗಿ ನಮ್ಮ ಸ್ವಚ್ಛತಾ ಕಾರ್ಮಿಕರಾದ ಚಾಲಕರಾದಂಥ ಲಿಂಗರಾಜು ಮತ್ತು ಸ್ವಚ್ಛತಾ ಕಾರ್ಮಿಕರಾದ ನಮ್ಮ ಸಹೋದರ ಅಖಿಲೇಶ್ ಮತ್ತು ನನ್ನ ಇನ್ನೊಬ್ಬ ಸಹೋದರ ಸುನೀಲ್ ಇವತ್ತು ನಮ್ಮ ಮನೆಗೆ ಬಂದು ತಾಯಿಯ ದರ್ಶನವನ್ನು ಪಡೆದು ಈ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅವರು ನಮಗೂ ಒಳ್ಳೆಯದಾಗಲಿ ಅಂತ ಹಾರೈಸಲಿ ಎಂದು ನಾನು ಬಯಸುತ್ತೇನೆ. ಯಾಕೆಂದರೆ ಅವರ ಕೈ ಸ್ವಚ್ಛತೆ ಮಾಡುವುದಕ್ಕೆ ಕೈಗಳು ಅಮೃತವನ್ನು ನೀಡುವ ಕೈಗಳಿದ್ದಂತೆ. ಇದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ನಮ್ಮ ಜನರು ಅವರಿಗೆ ಗೌರವವನ್ನು ಕೊಡಬೇಕು. ಅವರು ಬರೀ ಕಸ ಎತ್ತುವವರಲ್ಲ, ನಮ್ಮ ಮನಸ್ಸಿನ ಕಸವನ್ನು ಎತ್ತುತ್ತಾರೆ. ಅಂತಹ ಒಂದು ಸಮೃದ್ಧ ಜನಾಂಗದಿಂದ ಬಂದವರು. ಅವರ ಜನಾಂಗದಲ್ಲಿ ಇದ್ದಂಥ ನಮ್ಮ ಬಸವಂತಪ್ಪ ಅವರಿಗೆ ಭೇಟಿಯಾಗಿ ನಾನು ಬಸವಣ್ಣನ ಒಂದು ಫೋಟೋವನ್ನು ಕೊಟ್ಟಿದ್ದೆ. ಅದು ಕೊಟ್ಟು 3 ತಿಂಗಳ ಹಿಂದೆ ಕೊಟ್ಟಾಗ ಈಗ ಅವರು ಮಂತ್ರಿಗಳಾಗಿದ್ದಾರೆ. ಅವರು ಸಹ ಇವರ ಜನಾಂಗಕ್ಕೆ ಸೇರಿದವರು. ಅದು ನಮಗೆ ಹೆಮ್ಮೆ ಅನಿಸುತ್ತದೆ. ಆ ಒಂದು ಸಣ್ಣ ಜನಾಂಗದಿಂದ ಈ ಅತಿ ದೊಡ್ಡ ಹುದ್ದೆಗೆ ಬಂದಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಬಸವಂತಪ್ಪನವರು ಸಹಿತ ಒಂದು ದಿನ ಈ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು ಅಂತ ಹೇಳಿಕೊಂಡಿದ್ದಾರೆ. ಅವರಿಗೂ ಸಹ ಒಳ್ಳೆಯದಾಗಲಿ. ನಮ್ಮ ಲಿಂಗರಾಜು, ಅಖಿಲೇಶ್ ಮತ್ತು ಸುನೀಲ್ ಅವರ ಕುಟುಂಬಕ್ಕೆ ಮಹಾಲಕ್ಷ್ಮಿ ತಾಯಿಯು ಆಯುರಾರೋಗ್ಯ, ಸಕಲ ಸಂಪತ್ತು, ಸೌಭಾಗ್ಯಗಳನ್ನು ಕೊಡಲಿ ಎಂದು ಹೇಳಿಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಆಯುಷ್ಯಂ ಆರೋಗ್ಯ ಮೊದಲಾದ ಸೌಖ್ಯಂ ಸುಪುತ್ರ ಪೌತ್ರಾದಿ ಕುಲಾಭಿವೃದ್ಧಿಂ ಭಕ್ತಿಂಚ ವಿದ್ಯಾಂಚ ವಿರಕ್ತಿ ಬುದ್ಧಿಂ ಪ್ರದೇಹಿ ದೇವಾದಿ ದೇವ ಶ್ರೀ ಆಂಜನೇಯ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ್.